ನೋಡ್ರಿ, ಕಾಂಗ್ರೆಸ್ನವರು ಹಿಂದೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚಜನ್ಯ ಅಂತ ಹೆಸರಿಟ್ಟೆ ನಾನು. ಪಾಂಚಜನ್ಯ ಯಾತ್ರೆ ಮಾಡಿದ್ರು. ಸಿದ್ದರಾಮಯ್ಯನ ಕೇಳಿ ಇವರು ನಮ್ಮ CM ಲಿಂಗಪ್ಪನ ಕೇಳಿ ಶಂಕ ಊಸ್ತೆ. ಕೆಲವರೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಹೇಳಿದ್ರು. ಪಾಂಚಜನ್ಯ ಅಂತ ಅಂದ್ರೆ ಬಿಜೆಪಿದು ಅದನ್ನ ಪೇಪರ್, ಇದು RSS ಅದೊಂದು ಪತ್ರಿಕೆನ ಮೌತ್ ಪೀಸು ಅಂತ ಕಂಪ್ಲೇಂಟ್ ಹೇಳಿದ್ರು. ಹಂಗಂತ ಎಲ್ಲರಿಗೂ ನಾವು ಬರ್ಕೊಟ್ಬಿಟ್ಟಿದೀವ RSS ಅವ್ರಿಗೆ, ನಿಮ್ಗೆ ಬಿಜೆಪಿ ಅವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ, ಬರೀ ನಮ್ದಿದು ಅಂತ? ನೋ. ಈಗ ಸಿದ್ದರಾಮಯ್ಯ ಅವ್ರ ಹೆಸರು ಯಾರು ಚೇಂಜ್ ಮಾಡಕ್ಕಾಗ್ತದ? ಅವ್ರ ಅಪ್ಪ ಅಮ್ಮ ಹೆಸರು ಚೇಂಜ್ ಮಾಡಕ್ಕಾಗ್ತದ? ನನ್ನ ಹೆಸರು ಚೇಂಜ್ ಮಾಡಕ್ಕಾಗ್ತದ? ನಮ್ ರಾಹುಲ್ ಗಾಂಧಿ, ಅವ್ರ ಲೀಡರ್, is one of the greatest ಶಿವ ಭಕ್ತ. Rahul Gandhi took Diksha in Karnataka, in Muruga Matha. It is his belief. He has gone to North Kedarnath. ಅಲ್ಲಿ ನಮ್ ಕರ್ನಾಟಕದವರೇ ನಮ್ ಸ್ವಾಮಿಗಳು, ಗೊತ್ತಾ? ಕೇದಾರ್ನಾಥ್ ಬೆಂಗಳೂರು ಬಗ್ಗೆ ಸರ್, ಅಂದ್ರೆ ಹಿಂದುತ್ವನ ಕ್ಲೇಮ್ ಮಾಡ್ತಾ ಇದ್ದೀರಾ ಅಂತ ತಾವು ಬೆಂಗಳೂರಿನ ಇನ್ಚಾರ್ಜ್ ಮೊನ್ನೆ ಮಾತಾಡಿದ್ದೀನಿ. ನಡೀರಿ ಅಸೆಂಬ್ಲಿ ಮಾತಾಡೋರೆಲ್ಲ, ಹೇಳೋರೆಲ್ಲ ಅಸೆಂಬ್ಲಿಲಿ ಬಂದು ಅದೆಲ್ಲ ಅಸೆಂಬ್ಲಿ ಮಾತಾಡಿದ್ದೀನಿ. ನೋಡ್ರಿ, ಕಾಂಗ್ರೆಸ್ನವರು ಹಿಂದೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಪಾಂಚಜನ್ಯ ಅಂತ ಹೆಸರಿಟ್ಟೆ ನಾನು. ಪಾಂಚಜನ್ಯ ಯಾತ್ರೆ ಮಾಡಿದ್ರು. ಸಿದ್ದರಾಮಯ್ಯನ ಕೇಳಿ ಇವರು ನಮ್ಮ CM ಲಿಂಗಪ್ಪನ ಕೇಳಿ ಶಂಕ ಊಸ್ತೆ. ಕೆಲವರೆಲ್ಲ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಕಂಪ್ಲೇಂಟ್ ಹೇಳಿದ್ರು. ಪಾಂಚಜನ್ಯ ಅಂತ ಅಂದ್ರೆ ಬಿಜೆಪಿದು ಅದನ್ನ ಪೇಪರ್, ಇದು RSS ಅದೊಂದು ಪತ್ರಿಕೆನ ಮೌತ್ ಪೀಸು ಅಂತ ಕಂಪ್ಲೇಂಟ್ ಹೇಳಿದ್ರು. ಹಂಗಂತ ಎಲ್ಲರಿಗೂ ನಾವು ಬರ್ಕೊಟ್ಬಿಟ್ಟಿದೀವ RSS ಅವ್ರಿಗೆ, ನಿಮ್ಗೆ ಬಿಜೆಪಿ ಅವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ, ಬರೀ ನಮ್ದಿದು ಅಂತ? ನೋ. ಈಗ ಸಿದ್ದರಾಮಯ್ಯ ಅವ್ರ ಹೆಸರು ಯಾರು ಚೇಂಜ್ ಮಾಡಕ್ಕಾಗ್ತದ? ಅವ್ರ ಅಪ್ಪ ಅಮ್ಮ ಹೆಸರು ಚೇಂಜ್ ಮಾಡಕ್ಕಾಗ್ತದ? ನನ್ನ ಹೆಸರು ಚೇಂಜ್ ಮಾಡಕ್ಕಾಗ್ತದ? ನಮ್ ರಾಹುಲ್ ಗಾಂಧಿ, ಅವ್ರ ಲೀಡರ್, is one of the greatest ಶಿವ ಭಕ್ತ. Rahul Gandhi took Diksha in Karnataka, in Muruga Matha. It is his belief. He has gone to North Kedarnath. ಅಲ್ಲಿ ನಮ್ ಕರ್ನಾಟಕದವರೇ ನಮ್ ಸ್ವಾಮಿಗಳು, ಗೊತ್ತಾ? ಕೇದಾರ್ನಾಥ್ ಬೆಂಗಳೂರು ಬಗ್ಗೆ ಸರ್, ಅಂದ್ರೆ ಹಿಂದುತ್ವನ ಕ್ಲೇಮ್ ಮಾಡ್ತಾ ಇದ್ದೀರಾ ಅಂತ ತಾವು ಬೆಂಗಳೂರಿನ ಇನ್ಚಾರ್ಜ್ ಮೊನ್ನೆ ಮಾತಾಡಿದ್ದೀನಿ. ನಡೀರಿ ಅಸೆಂಬ್ಲಿ ಮಾತಾಡೋರೆಲ್ಲ, ಹೇಳೋರೆಲ್ಲ ಅಸೆಂಬ್ಲಿಲಿ ಬಂದು ಅದೆಲ್ಲ ಅಸೆಂಬ್ಲಿ ಮಾತಾಡಿದ್ದೀನಿ.